ಫ್ರೆಂಡ್ಸ್, ಫೈನಲಿ PS5ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಿದೆ ಅಂದರೆ ನನಗೆ ಹೇಳೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ತುಂಬ ದಿನದಿಂದನೇ ವೆಯ್ಟ್ ಮಾಡ್ತಿದ್ದೆ, ಯಾವಾಗ ಅನ್ಬಾಕ್ಸ್ ಮಾಡ್ತೀನಿ ಅಂತ. ಸೊ ಫೈನಲಿ ನಾನು PS5ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇದು ತುಂಬ ತಿಂಗಳಿಂದನೇ ಬೇರೆ ಕಂಟ್ರೀಸ್ಗೆಲ್ಲ ಬಂದ್ಬಿಟ್ಟಿತ್ತು, ಬಟ್ ಇಂಡಿಯಾಗೆ ಸ್ವಲ್ಪ ಲೇಟಾಗಿ ಲಾಂಚ್ ಆಯಿತು. ಬಟ್ ಫೈನಲಿ ನಾನು ಒಂದು ಇಂಡಿಯನ್ ಯೂನಿಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಪ್ಲಸ್ ಇದಕ್ಕೆ ವಾರಂಟಿ ಕೂಡ ಇದೆ, ಇಂಡಿಯನ್ ವಾರಂಟಿನೇ. ಸೊ ಥರ ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ಇದನ್ನೊಂದು ಅನ್ಬಾಕ್ಸ್ ಮಾಡಬೇಕು ಅಂತಲೇ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಇದು ಯಾವಾಗ ಬರುತ್ತೆ ಅಂತ. ಆನ್ ಫಸ್ಟ್ ಪ್ರೀ ಆರ್ಡ್ರಲ್ಲಿ ನಾನು ಇದು ಬುಕ್ ಮಾಡಿದ್ದೆ ಆನ್ January 12th. ಇದು ಆ್ಯಕ್ಚುಲಿ ಇದನ್ನು ಬುಕ್ ಮಾಡಿರೋದು ಆನ್ ಫಸ್ಟ್ ಪ್ರೀ ಆರ್ಡರ್ ಅವತ್ತೇ ಲಾಂಚ್ ಆಯಿತು ಆನ್ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು. ಈ PS5ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ Sony PS5 ಬಾಕ್ಸ್ ಬಂದ್ಬಿಟ್ಟು ಈ ಥರ ಇದೆ. ಇಲ್ಲಿ ಮಾಡೆಲ್ ನೋಡ್ಬೋದು ನೀವು, ಮಾಡೆಲ್ ಈ ಥರ ಕಾಣಿಸ್ತಿದೆ. ಆಮೇಲೆ ಇದು ಬಂದು ಸೋನಿ ಬಂದ್ಬಿಟ್ಟು 1 year ವಾರಂಟಿ ಕೂಡ ಕೊಡ್ತಿದೆ. ಇದು ಕಂಪ್ಲೀಟ್ಲಿ ಇಂಡಿಯನ್ ವಾರಂಟಿ, ಇದು ಇಂಡಿಯನ್ ಯೂನಿಟ್ ಆಗಿರೋದ್ರಿಂದ. ಆಮೇಲೆ ಇಲ್ಲಿ ನೀವು ನೋಡ್ಬೋದು HDR ಸಪೋರ್ಟ್ ಮಾಡುತ್ತೆ, ಮತ್ತು 4K 120 frames per second ಸಪೋರ್ಟ್ ಮಾಡುತ್ತೆ. ಪ್ಲಸ್ ಇದು 8K ಕೂಡ ಸಪೋರ್ಟ್ ಮಾಡುತ್ತೆ. ಇದೊಂಥರ ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 8K ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಏನು ಕ್ಲಾರಿಟಿ ಇರುತ್ತೆ ಅಂತ. ಒಂಥರ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಸಪೋರ್ಟ್ ಮಾಡುತ್ತೆ. ಬಟ್ 8K TVs ನಿಮಗೆ ಗೊತ್ತು, ಅದು ತುಂಬ ಕಾಸ್ಟ್ಲಿನೇ ಇದೆ. ಇನ್ನು ನೀವು ಈ ಸೈಡ್ ನೋಡೋದಾದರೆ ನೀವು ನೋಡ್ಬೋದು ಇಲ್ಲಿ MRP ಬಂದ್ಬಿಟ್ಟು 49,990 ರೂಪೀಸ್ ಹಾಕಿದೆ. 49,990 ಅಂದರೆ ಇದು ಬಂದು ಆಪ್ಟಿಕಲ್ ಡ್ರೈವ್ ಆಪ್ಷನ್ ಇರೋವಂಥದ್ದು. ಸೊ ನಿಮ್ಗೆ ಏನಾದ್ರು ಆಪ್ಟಿಕಲ್ ಡ್ರೈವ್ ಬೇಡ, ಡಿಜಿಟಲ್ ಎಡಿಷನ್ ತೊಗೊತೀನಿ ಅಂತ ಹೇಳಿದ್ರೆ ಅದು 39,990 ಬರುತ್ತೆ. ಸೊ ಇದರಲ್ಲಿ 2 ವರ್ಷನ್ ಬರುತ್ತೆ, ಒಂದು ಆಪ್ಟಿಕಲ್ ಡ್ರೈವ್ ಇರುತ್ತೆ, ಇನ್ನೊಂದು ಬಂದು ಡಿಜಿಟಲ್ ಎಡಿಷನ್ ಇರುತ್ತೆ. ಸೊ ನೀವು ಬ್ಯಾಕ್ ಸೈಡ್ ನೋಡ್ಬೋದು, ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡ್ ಆದರೆ. ಸೊ ನೀವು ಇಲ್ಲಿ ನೋಡ್ಬೋದು 825 GB SSD ಅಂದರೆ ಒಂಥರ ತುಂಬಾ ಬೇಗನೆ ಬೂಟ್ ಆಗುತ್ತೆ ಸಿಸ್ಟಮ್ ಕೂಡ. ಸೊ ತುಂಬ ಸ್ಪೀಡಾಗಿರುತ್ತೆ, ನಿಮಗೆ ಸ್ಲೋ ಅಂತ ಏನು ಆ ಥರ ಅನಿಸಲ್ಲ. SSD ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಈ ಥರ ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಫೈನಲಿ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಎಕ್ಸೈಟ್ ಆಗ್ತಿದೆ. ಫೈನಲಿ ಸೀಲ್ನ ಬ್ರೇಕ್ ಮಾಡ್ತಾ ಇದ್ದೀನಿ ನಾನು. ನೀವು ನೋಡ್ಬೋದು ಥರ ಸೀಲೇ ಬ್ರೇಕ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ, ಏನೋ ಒಂಥರ. ಸೊ ಇನ್ನೊಂದೇನೋ ಬಾಕ್ಸ್ ರೀತಿಯಲ್ಲಿದೆ, ಇದೇನು ಅಂತ ಗೊತ್ತಾಗ್ತಿಲ್ಲ. ಓಪನ್ ಮಾಡೋಣ. ಆಮೇಲೆ ಇದ್ರೊಳಗಡೆ ಬಂದು ಏನೋ ಒಂಥರ ಕಾರ್ಡ್ಬೋರ್ಡ್ ಶೀಟ್ ಏನೋ ಕೊಟ್ಟಿದ್ದಾರೆ. ಸ್ವಲ್ಪ ಕಾರ್ಡ್ಬೋರ್ಡ್ ಶೀಟ್ ಅಲ್ಲ, ವಾರಂಟಿ ಕಾರ್ಡ್ ಆ್ಯಕ್ಚುಲಿ. ಸೊ ಸೋನಿ ಅವ್ರದ್ದು ವಾರಂಟಿ ಕಾರ್ಡ್, ಇಂಡಿಯನ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ವಾರಂಟಿ ಕಾರ್ಡ್ ಇದೊಂದು, ಮತ್ತು ಇನ್ನೇನೋ ಒಂಥರ ಲೈಕ್ ಯೂಸರ್ ಗೈಡ್ ಮ್ಯಾನ್ಯುಯಲ್ ಏನೋ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆಮೇಲೆ ನೋಡೋಣ. ಆಮೇಲೆ ಇನ್ನೊಂದು ಬಂದು ನೀವು ನೋಡ್ಬೋದು ಇಲ್ಲಿ ಸರ್ಟಿಫಿಕೇಟ್. ಇದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ಇದ್ರ ಮೇಲೆ ಬರೆದಿದೆ Day 1 PS5 ಕನ್ಸ್ಯೂಮರ್ ಅಂತ, ಸರ್ಟಿಫಿಕೇಟ್ ಆಫ್ ಓನರ್ಶಿಪ್. ಸೊ ಇದು PS5 ಕಡೆಯಿಂದ ಬಂದಿರೋದು ಕಂಪ್ಲೀಟಾಗಿ. ಸೊ Day 1 ಸರ್ಟಿಫಿಕೇಟ್ ಅಂದರೆ ಇದು ಬಂದು ಫಸ್ಟ್ ಬ್ಯಾಚಲ್ಲಿ ಯಾರ್ಯಾರು ಬುಕ್ ಮಾಡಿದಾರೋ, ಲೈಕ್ ಅಂದರೆ January 12th ಯಾರ್ಯಾರು ಬುಕ್ ಮಾಡಿದಾರೋ ಅವ್ರಿಗೆಲ್ಲ ಈ ಸರ್ಟಿಫಿಕೇಟ್ ಸಿಗುತ್ತೆ. ಫಸ್ಟ್ ಬ್ಯಾಚ್ ಎಲ್ಲರಿಗೂ ಸಿಗುತ್ತೆ ಈ ಸರ್ಟಿಫಿಕೇಟು. ಇದು ತುಂಬಾ ಖುಷಿ ಆಗ್ತಿದೆ. ಇದು ಫಸ್ಟ್ ಬ್ಯಾಚ್ ಯಾರ್ಯಾರು ಬುಕ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಈ ಇಂಡಿಯನ್ Day 1 PS5 ಕನ್ಸ್ಯೂಮರ್ ಸರ್ಟಿಫಿಕೇಟ್, ಓನರ್ಶಿಪ್ ಸರ್ಟಿಫಿಕೇಟ್ ಸಿಗುತ್ತೆ. ಒಂಥರ ತುಂಬ ಖುಷಿ ಆಗ್ತಿದೆ ನನಗಂತೂ. ಸರ್ಟಿಫಿಕೇಟ್ ಫೈನಲಿ ಏನೋ ಒಂದು ಸರ್ಟಿಫಿಕೇಟ್ ಸಿಕ್ತು. ಆ್ಯಂಡ್ ಈ ಬಾಕ್ಸಲ್ಲಿ ಏನಿಲ್ಲ, ಇನ್ನು ಇದನ್ನ ಅನ್ಬಾಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಫೈನಲಿ ನೀವು ನೋಡ್ಬೋದು ಈ ಥರ ಇದೆ ಇಲ್ಲಿ. ಸೊ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇದೆ. ಇದಿಷ್ಟು ತುಂಬ ಬಾಕ್ಸ್ಗಳೇ ಇದೆ ಇದ್ರೊಳಗಡೆ ಎಲ್ಲ. ಯಾವಾಗ ಕನ್ಸೋಲ್ ನೋಡ್ತೀವಿ? ಇಲ್ಲ, ಇದು ಆ್ಯಕ್ಚುಲಿ ಕನ್ಸೋಲ್ ಇದೆ. ಸೊ ಇದು ಬಂದು ಕೇಬಲ್ಲು. ನೀವು ನೋಡ್ಬೋದು ಇಲ್ಲಿ ಲೈಕ್ ಪವರ್ ಕಾರ್ಡ್ ಕೇಬಲ್ ಅನಿಸುತ್ತೆ ಇದು. ಆಮೇಲೆ ಲಾಟ್ ಆಫ್ ಮ್ಯಾನ್ಯಲ್ಸ್ ಗೊತ್ತೇ ಇರುತ್ತಲ್ಲ, ಯೂಸರ್ ಮ್ಯಾನ್ಯಲ್ಸು, ಯೂಸರ್ ಗೈಡು, ಯೂಸರ್ ಗೈಡು.
ಏನಿದೆ, ಇದು ಬಂದು ಸ್ಟ್ಯಾಂಡ್ ಅನಿಸುತ್ತೆ ಇದು ಆ್ಯಕ್ಚುಲಿ. ಇದು ಸ್ಟ್ಯಾಂಡ್ ಇದು ಫ್ರೆಂಡ್ಸ್. ಇದು ಬಂದು PS5 ಸ್ಟ್ಯಾಂಡ್. ಇದು ಹಾರಿಜಾಂಟಲ್ ಆಗಾದ್ರೂ ಫಿಕ್ಸ್ ಮಾಡ್ಕೊಬೋದು, ಇಲ್ಲಾಂದ್ರೆ ವರ್ಟಿಕಲ್ ಆಗಾದ್ರೂ ಫಿಕ್ಸ್ ಮಾಡ್ಕೊಬೋದು. ಯಾವ ಥರ ಬೇಕಾದ್ರೂ ಫಿಕ್ಸ್ ಮಾಡ್ಕೊಬೋದು. ಇದು ಈ ಸ್ಟ್ಯಾಂಡ್ ಆ ಥರದಕ್ಕೆ ಯೂಸ್ ಮಾಡ್ಕೊಬೋದು. ಇದು ಬಂದು HDMI ಕೇಬಲ್. ಇದು ತುಂಬ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ ಕ್ವಾಲಿಟಿ ಮಾತ್ರ. ಇದು ಬಂದು HDMI 2.1 ಮಾತ್ರ. ಇದು ಬಂದು ನಿಮ್ಮ ಹತ್ರ 4K ಆಗಿರಲಿ 8K TV ಆ ಥರ ಇತ್ತು ಅಂದರೆ ನೀವು ಇದೇ ಕೇಬಲ್ ಹಾಕಬೇಕಾಗುತ್ತೆ. ಯಾಕಂದರೆ ಇದು 2.1 ಬಂದುಬಿಟ್ಟು ಇದು 8K 4K HDR ಸಪೋರ್ಟ್ ಮಾಡುತ್ತೆ, ಸೂಪರಾಗಿ ಸಪೋರ್ಟ್ ಮಾಡುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಕೇಬಲ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇನ್ನು ಹೇಳಬೇಕು ಅಂದರೆ ಕನ್ಸೋಲರ್, ತುಂಬಾ ಖುಷಿ ಆಗ್ತಿದೆ ಮುಡ್ತಿದ್ರೆ. ಬಿಲ್ಡ್ ಅಂತೂ ಸಖತ್ತಾಗಿದೆ ಇದು ಮಾತ್ರ. ಒಂಥರ ಮುಟ್ಟಕ್ಕಂತೂ ಸೂಪರಾಗಿದೆ. ಒಂಥರ ಕಂಟ್ರೋಲರ್ ಒಂಥರ ಹೇಳೋಕ್ಕಾಗಲ್ಲ, ಒಂಥರ ತುಂಬಾ ಖುಷಿ ಆಗ್ತಿದೆ. ತುಂಬಾ ಭಾರ ಇದೆ ಕೂಡ, ಒಂಥರ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಕಂಟ್ರೋಲರ್ ಸೂಪರಾಗಿದೆ ಮಾತ್ರ. ಸೊ ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಇನ್ನು ಏನಿದೆ ಅಂತ ನೋಡ್ಬಿಡೋಣ. ಇನ್ನೇನಿಲ್ಲ, ಎಲ್ಲ ಬಾಕ್ಸ್ಗಳೇ. ಇದು ಬಾಕ್ಸ್ ತೆಗಿತೀನಿ. ಇನ್ನೂ ಏನೋ ಇದ್ದಂಗಿದೆ. ಸಾರಿ ಇನ್ನೂ ಒಂದಿದೆ, ಮರ್ತೋಗಿದ್ದೆ. ಇದೊಂದು ಟೈಪ್ ಸಿ ಕೇಬಲ್. ಇದು ನಮ್ಮ ಹತ್ರ ಕಂಟ್ರೋಲರ್ ಇದೆಯಲ್ಲ, ಕಂಟ್ರೋಲರ್ಗೆ ಚಾರ್ಜ್ ಮಾಡ್ಕೊಳೋದಕ್ಕೆ ಟೈಪ್ ಸಿ ಕೇಬಲ್ಲು, ಮತ್ತು ಈ ಒಂದು ಸೈಡ್ USB-A ಪೋರ್ಟ್ ಇದೆ. ಸೊ ಕಂಟ್ರೋಲರ್ನ ಚಾರ್ಜ್ ಮಾಡೋದಕ್ಕೆ ಇದು ಯೂಸ್ ಮಾಡ್ಬೋದು. ಇನ್ನೇನಾದ್ರು ಇದೆಯಾ? ಇನ್ನೇನಿಲ್ಲ ಅಷ್ಟೇ. ಸೊ ಫೈನಲಿ ಇವಾಗ ನೀವು ನೋಡ್ಬೋದು, ಇಲ್ಲಿ ಕನ್ಸೋಲ್ ಇದೆ. ಇದನ್ನು ಓಪನ್ ಮಾಡಬೇಕು, ತುಂಬಾ ಭಾರ ಇದೆ, ಹೆವಿ ಭಾರ ಇದೆ ಇದಂತೂ ಫ್ರೆಂಡ್ಸ್. ಇವಾಗ ಇದು ಬಾಕ್ಸಿಂದ ಆಚೆ ತೆಗೆದಿದ್ದೀನಿ. ಹಿಂಗೇನಾ? ಅಲ್ಲ, ಹಿಂಗೆ ಉಲ್ಟಾ ಇಟ್ಬಿಟ್ನಾ? ಕರೆಕ್ಟ್. ವಾವ್, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂಥರ ನೋಡೋದಕ್ಕೊಂಥರ ಫ್ಯೂಚರಿಕ್ ಡಿಸೈನ್ ಅಂತಾರಲ್ಲ, ಸೇಮ್ ಒಂಥರ ಹಂಗೆ ಇದೆ. ಒಂಥರ ಫ್ಯೂಚರಿಕ್ ಡಿಸೈನ್, ಒಂಥರ ಸಖತ್ತಾಗಿದೆ ಇದಂತೂ. ಒಳ್ಳೆ ನಿಮಗೆ ಹತ್ರದಿಂದ ಇನ್ನೂ ತೋರಿಸ್ತೀನಿ, ಸ್ಪೆಸಿಫಿಕೇಶನ್ ಬಿಟ್ ಬೈ ಬಿಟ್ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಲೈಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ನೀವು ನೋಡೋದಾದರೆ ಇಲ್ಲೊಂದು ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿದೆ. ಸೊ ನೀವು ಹಂಗೆ ಸ್ವಲ್ಪ ಇನ್ನು ಇಲ್ಲಿ ನೀವು ಆ ಸೈಡ್ ಈ ಸೈಡ್ ನೀವು ನೋಡಬೇಕು, ವೆಂಟಿಲೇಷನ್ ಅಂದರೆ ಏರ್ ಸರ್ಕ್ಯುಲೇಷನ್ಗೆ ತುಂಬಾ ಈಸಿ ಇರುತ್ತೆ. ಸೊ ಹೀಟ್ ಆಗದೆ ಇರೋಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡೋದಾದರೆ ನೀವು ನೋಡ್ಬೋದು ಒಂದು USB ಇದು ಚಾರ್ಜಿಂಗ್ಗೋಸ್ಕರ, ಆಮೇಲೆ ಟೈಪ್ ಸಿ ಪೋರ್ಟು, ಮತ್ತು ಇಲ್ಲೊಂದು ಬಂದು ಇಜೆಕ್ಟ್ ಬಟನ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಡ್ರೈವ್ ಏನಾದ್ರು CD ಏನಾದ್ರು ಹಾಕೊಂಡ್ರೆ ಇದು ಅದಕ್ಕೊಂದು ಇಜೆಕ್ಟ್ ಬಟನ್ನು, ಮತ್ತು ಇಲ್ಲೊಂದು ಪವರ್ ಬಟನ್ ಇದೆ. ಸೊ ಸಿಸ್ಟಮ್ ಆನ್ ಮಾಡೋದಕ್ಕಾಗಲಿ ಆಫ್ ಮಾಡೋದಕ್ಕಾಗಲಿ ಇದು ಪವರ್ ಬಟನ್ನು, ಮತ್ತು ಇಲ್ಲಿ CD ಹಾಕೋದಕ್ಕೆ ಒಂದು ಆಪ್ಷನ್ ಇದೆ. ಅದೇ ಡಿಜಿಟಲ್ ಎಡಿಷನಲ್ಲಿ ನಿಮಗೆ ಇಲ್ಲಿ CD ಆಪ್ಷನ್ ಇರಲ್ಲ, ಇದು ಫುಲ್ ಫ್ಲ್ಯಾಟ್ ಬರುತ್ತೆ. ಸೊ ಇಲ್ಲಿ ಆಪ್ಟಿಕಲ್ ಇರೋದ್ರಿಂದ CD ಆಪ್ಷನ್ ಬರುತ್ತೆ. ಆಮೇಲೆ ಈ ಸೈಡ್ ನೀವು ನೋಡೋದಾದರೆ ಇಲ್ಲಿ PS5 ಲೋಗೋ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಳಗಡೆ ಬ್ಲ್ಯಾಕ್ ಫಿನಿಶಿಂಗು, ಮತ್ತು ಆಚೆಗಡೆ ನೋಡ್ಬೋದು ವೈಟ್ ಕಡೆ. ಸೊ ಇನ್ನು ಹಿಂದ್ಗಡೆ ನೋಡೋದಾದರೆ ಇಲ್ಲೂ ಕೂಡ ಏರ್ ವೆಂಟಿಲೇಷನ್ ಸೂಪರಾಗಿದೆ. ಸೊ ಯಾವುದೇ ರೀತಿ ನಿಮಗೆ ಡಿವೈಸ್ ಹೀಟ್ ಆಗಲ್ಲ. ಸೊ ಅದು ಮಾತ್ರ ತುಂಬ ಚೆನ್ನಾಗಿ ಕೇರ್ ತೊಗೊಂಡಿದ್ದಾರೆ. ಸೊ ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೊಂದು ನೀವು ಬ್ಯಾಕ್ ಸೈಡ್ ನೀವು ನೋಡ್ಬೋದು, 2 USB ಪೋರ್ಟ್ ಇದೆ, 3.0 2 USB ಪೋರ್ಟ್ ಇದೆ. ಆಮೇಲೆ ಇಲ್ಲಿ ಬಂದು ಇಂಟರ್ನೆಟ್ ಕೇಬಲ್ನ ಹಾಕೊಳೋದಕ್ಕೆ LAN RJ45 ಕೇಬಲ್ನ ಇಲ್ಲಿ ಯೂಸ್ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಬಂದು HDMI ಪೋರ್ಟು. ಸೊ ಇಲ್ಲಿಂದ ನೀವು TV ಕನೆಕ್ಟ್ ಮಾಡ್ಕೊಳೋದಕ್ಕೆ HDMI ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಾರ್ಮಲ್ ಪವರ್ ಕನೆಕ್ಟರ್, ಈ ಡಿವೈಸ್ಗೆ ಪವರ್ ಕನೆಕ್ಟ್ ಮಾಡ್ಕೊಳೋದಕ್ಕೆ. ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ಏರ್ ವೆಂಟಿಲೇಷನ್ ಎಲ್ಲ ಕಡೆ ಏರ್ ವೆಂಟಿಲೇಷನ್ ಅಂತೂ ತುಂಬ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಲ್ಲೂ ನಿಮಗೆ ಡಿವೈಸ್ ಬಂದ್ಬಿಟ್ಟು ಬಿಸಿ ಆಗೋದಾಗಲಿ ಅಂದರೆ ಹೀಟ್ ಆಗೋದಾಗಲಿ ಆಗಲ್ಲ. ಸೊ ಏರ್ ವೆಂಟಿಲೇಷನ್ಗೆ ತುಂಬ ಚೆನ್ನಾಗಿ ಕೇರ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಕಂಟ್ರೋಲರ್ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಕಂಟ್ರೋಲ್ ಈ ರೀತಿ ಇದೆ. ಆ್ಯಕ್ಚುಲಿ ಕಂಟ್ರೋಲರಲ್ಲಿ ನೀವು ನೋಡ್ಬೋದು ಇಲ್ಲಿ
ಬ್ಯಾಕ್ ಸೈಡ್ ಒಂಥರ ಮ್ಯಾಟ್ ಫಿನಿಶಿಂಗ್ ಥರ ಇದೆ. ಆ್ಯಕ್ಚುಲಿ ಅದು ಮ್ಯಾಟ್ ಫಿನಿಶಿಂಗ್ ಅಲ್ಲ, ಕಂಟ್ರೋಲರ್ದು ಈ ಥರ ಇದಿದೆಯಲ್ಲ ಟ್ರಯಾಂಗಲ್ ಆಗಿರ್ಬೋದು, ಈ ಥರ ಲೋಗೋಸು PS5 ಲೋಗೋನ ಸೊ ಮೈಕ್ರೋ ಇದರಲ್ಲಿ ಇದು ಮಾಡಿದ್ದಾರೆ. ನೀವು ನೋಡ್ಬೋದು, ನಾನು ವೀಡಿಯೋಲಿ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಸೊ ಆ ಇಮೇಜಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಅಂತ. ಕಂಟ್ರೋಲರ್ಗೆ ಅಲ್ಲ, ಅದು ಈವನ್ ಡಿವೈಸ್ ಕೂಡ. ಸೊ ಎಂಟೈರ್ ಡಿವೈಸ್ ಅದೇ ಥರ ಮಾಡಿದ್ದಾರೆ. ಸೊ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಅದು. ಆಮೇಲೆ ಇದು ಆ್ಯಕ್ಟಿವ್ ಟ್ರಿಗರ್ಸ್ ಕೂಡ ತುಂಬ ಸಕ್ಕತ್ತಾಗಿದೆ, ಒಂಥರ ಇದಾಗಿದೆ. ಸೊ ಅದು ಇನ್ನು ಗೇಮ್ ಪ್ಲೇ ಆಡಬೇಕಾದ್ರೆ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ. ಇದು ಬಂದು ಟಚ್ ಸ್ಕ್ರೀನು ಕಂಪ್ಲೀಟು. ಇದು ಬಂದು PS5 ಸ್ವಿಚ್ ಆನ್ ಮಾಡೋಕ್ಕಾದ್ರೂ ರಿಮೋಟ್ ಥರ ಯೂಸ್ ಮಾಡ್ಬೋದು. PS5 ನೀವು ನೋಡ್ಬೋದು, ಇಲ್ಲಿ ಲೈಟ್ ಗ್ಲೋ ಆಗ್ತಿದೆ. ಸೊ PS5 ಆನಲ್ಲಿಲ್ಲ ಇನ್ನೂ ಇದು. ಸೊ ಇದು ಸ್ವಲ್ಪ ಚಾರ್ಜ್ ಇರೋದ್ರಿಂದ ಆ ಥರ ತೋರಿಸ್ತಾ ಇದೆ. ಸೊ ಇನ್ನು ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಮೈಕ್ ಒಂದಿದೆ, ಆಮೇಲೆ ಇಲ್ಲೊಂದು ಸ್ಪೀಕರ್ ಇದೆ. ಈ ಸ್ಪೀಕರಲ್ಲಿ ಕೂಡ ಸೌಂಡ್ಸ್ ಬರುತ್ತೆ, ಗೇಮ್ ಸೌಂಡ್ಸ್ ಎಲ್ಲ. ಆಮೇಲೆ ಇಲ್ಲೊಂದು ಮೈಕು, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಮತ್ತು ಇಲ್ಲಿ ಸೆಂಟ್ರಲ್ ಒಂದು ಇದು ಕಾಣಿಸ್ತಿದೆಯಲ್ಲ, ಅದು 3.5 ಹೆಡ್ಫೋನ್ ಜಾಕ್. ಇದಕ್ಕೆ ಹೆಡ್ಫೋನ್ಸ್ ಕೂಡ ಹಾಕೊಬೋದು. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಈ ಥರ ಕಾಣಿಸ್ತಿದೆ. ಇನ್ನು ನೀವು ನೋಡ್ಬೋದು ಇಲ್ಲಿ ಆ್ಯಕ್ಟಿವ್ ಟ್ರಿಗರ್ಸು, ಮತ್ತು ಇಲ್ಲಿ ಚಾರ್ಜಿಂಗ್ ಪೋರ್ಟು, Type-C ಚಾರ್ಜಿಂಗ್ ಪೋರ್ಟ್ ಇದೆ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದರ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಕೂಡ ನಾನು ಮಾಡ್ತಾಯಿದ್ದೀನಿ. ಇದನ್ನು TV ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ಈ ಗೇಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಅದ್ರ ಕ್ಲಾರಿಟಿ ಆಗಿರ್ಬೋದು, ಇದರಲ್ಲಿ ಜಾಯ್ಸ್ಟಿಕ್ದು ಆ್ಯಕ್ಟಿವ್ ಟ್ರಿಗರ್ಸ್ ಹೆಂಗೆ ವರ್ಕ್ ಆಗುತ್ತೆ, ಆ ಫೀಲ್ ಹೆಂಗಿರುತ್ತೆ ಅಂತ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಆಲ್ರೆಡಿ ಲಾಂಗ್ ವಿಡಿಯೋ ಆಗಿಬಿಟ್ಟಿದೆ. ಸೊ ನಾನು ಪಾರ್ಟ್ 2 ವಿಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ಫುಲ್ ರಿವ್ಯೂ ಕೊಡ್ತೀನಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Don't forget to click on the bell icon. Thank you for watching. Bye.